ಹಾಯ್, ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರೆಸೆಂಟೇಶನ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ ಸ್ಲೈಡ್ ಗಳನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡ್ಕೋಬೇಕು, ಸ್ಲೈಡ್ ಡಿಸೈನ್ಸ್ ಅನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು, ಅಥವಾ ಇನ್ಸರ್ಟ್ ಮೆನುನಲ್ಲಿ ಯಾವುದೇ ಒಂದು ಚಾರ್ಟ್, ಶೇಪ್ಸ್, ಐಕಾನ್ಸ್ ಅನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವು ಪ್ರೆಸೆಂಟೇಶನ್ ಅನ್ನ ಮಾಡೋಣ. ಇಲ್ಲಿ ನೀವು ನೋಡಬಹುದು ಸ್ಲೈಡ್ಸ್ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಕಲ್ಚರ್ ಆಫ್ ಇಂಡಿಯಾ ಇದರ ಬಗ್ಗೆ ನಾನಿಲ್ಲಿ ಪ್ರೆಸೆಂಟೇಶನ್ ಅನ್ನ ಮಾಡಬೇಕಾಗಿದೆ. ನಾವಿಲ್ಲಿ ಟೆಕ್ಸ್ಟ್ ಬಾಕ್ಸ್ ಎಫೆಕ್ಟ್ಸ್ ಅನ್ನ ಕೊಡಬಹುದು, ಕಲರ್ ಅನ್ನ ಚೇಂಜ್ ಮಾಡಬಹುದು, ಯಾವುದೇ ಪ್ಯಾಟರ್ನ್ ನಾವಿಲ್ಲಿ ಫಿಲ್ ಮಾಡಬಹುದು. ನಾವಿಲ್ಲಿ ಟೆಕ್ಸ್ಟ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಶೇಪ್ ಫಾರ್ಮೆಟ್ ಇಂದ ಯಾವುದೇ ಎಫೆಕ್ಟ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬಹುದು. ಕಲರ್ ಅಥವಾ ಪಿಕ್ಚರ್ ಗ್ರೇಡಿಯಂಟ್ ಕಲರ್ ನಾವಿಲ್ಲಿ ಫಿಲ್ ಮಾಡಬಹುದು, ಅಥವಾ ಟೆಕ್ಸ್ಟ್ ಡಿಸೈನ್ಸ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಾವಿಲ್ಲಿ ಡಿಸೈನ್ ಮೆನುನಲ್ಲಿ ಬಂದಾಗ ಸ್ಲೈಡ್ಸ್ ಡಿಸೈನ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ಈ ರೀತಿಯಾಗಿ ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿಂದ ತಗೋಬಹುದು. ಕಂಟ್ರೋಲ್ ಝೆಡ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಅನ್ನ ನಾನಿಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ 5 ಸ್ಲೈಡ್ ಗಳನ್ನ ನೀವಿಲ್ಲಿ ನೋಡಬಹುದು. ಫಸ್ಟ್ ಸ್ಲೈಡ್ ಅನ್ನ ಬ್ಲಾಂಕ್ ಸ್ಲೈಡ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಯಾವುದೇ ಒಂದು ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡೋಣ. ಬ್ಯಾಕ್ ಗ್ರೌಂಡ್ ಫಾರ್ಮೆಟ್ ಅಲ್ಲಿ ಸಾಲಿಡ್ ಕಲರ್, ಯಾವ ಕಲರ್ ಬೇಕು ನೀವು ಇಲ್ಲಿಂದ ಫಿಲ್ ಮಾಡ್ಕೋಬಹುದು. ನಂತರ ನಾವಿಲ್ಲಿ ಟ್ರಾನ್ಸಿಷನ್ ಅಲ್ಲಿ ಯಾವುದೇ ಒಂದು ಎಫೆಕ್ಟ್ ಅನ್ನ ನೀವಿಲ್ಲಿ ಕೊಡಬಹುದು. ಮೋರ್ಫೋ ಅಥವಾ ಫೇಡ್ ಎಫೆಕ್ಟ್, ಪುಷ್, ವೈಪ್, ಸ್ಪ್ಲಿಟ್, ಈ ರೀತಿಯಾಗಿ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿಂದ ಕೊಡಬಹುದು. ಇಲ್ಲಿ ನಾವು ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಹಲವಾರು ಡಿಸೈನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಡಿಸೈನ್ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿಂದ ಕೊಡಬಹುದು. ಶೇಪ್ ಎಫೆಕ್ಟ್ ಈ ರೀತಿಯಾಗಿ ಬರುತ್ತೆ. ಸ್ವಿಚ್ ಎಫೆಕ್ಟ್, ಫ್ಲಿಪ್, ಕ್ಯೂಬ್, ಝೂಮ್, ಗ್ಲಿಟರ್, ಈ ರೀತಿಯಾಗಿ ಯಾವ ಟ್ರಾನ್ಸಿಷನ್ ಎಫೆಕ್ಟ್ ಬೇಕು ನೀವು ಇಲ್ಲಿಂದ ಕೊಡಬಹುದು. ಥರ್ಡ್ ಸ್ಲೈಡ್ ಅನ್ನ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಿಸಾಲ್ವ್. ನಂತರ ಫೋರ್ತ್ ಸ್ಲೈಡ್ ಅನ್ನ ನಾವಿಲ್ಲಿ ಕ್ಲಿಕ್ ಮಾಡೋಣ. ಪೇಜ್ ಕರ್ಲ್. ಫಿಫ್ತ್ ಸ್ಲೈಡ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವು ಕೊಟ್ಟಿರುವಂತಹ ಟ್ರಾನ್ಸಿಷನ್ ಎಫೆಕ್ಟ್ ಇಲ್ಲಿ ಸ್ಟಾರ್ ಸಿಂಬಲ್ ರೀತಿ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಫಸ್ಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡೋಣ. ಸೌಂಡ್ ಅಂದಾಗ ಯಾವ ರೀತಿಯ ಸೌಂಡ್ ನಿಮಗಿಲ್ಲಿ ಬೇಕಾಗಿದೆ. ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ಯಾವ ರೀತಿಯ ಸೌಂಡ್, ಬ್ರೀಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಸೆಕೆಂಡ್ ಸ್ಲೈಡ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಡ್ರಮ್ ರೋಲ್. ಥರ್ಡ್ ಸ್ಲೈಡ್. ಇಲ್ಲಿ ನಾವು ಪ್ರತಿಯೊಂದು ಸ್ಲೈಡ್ಗೂ ಟ್ರಾನ್ಸಿಷನ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀವಿ. ನಂತರ ಸೌಂಡ್ ಸಹ ನಾವಿಲ್ಲಿ ಅಪ್ಲೈ ಮಾಡಿದೀವಿ. ಅಪ್ಲೈ ಟು ಆಲ್ ಸ್ಲೈಡ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಆಫ್ಟರ್ ಅಂದಾಗ ಒಂದು ಸ್ಲೈಡ್ ಪ್ರಿವ್ಯೂ ಆದ ನಂತರ ಎಷ್ಟು ಸೆಕೆಂಡ್ ನಂತರ ಸೆಕೆಂಡ್ ಸ್ಲೈಡ್ ನಮ್ಗಿಲ್ಲಿ ಪ್ರಿವ್ಯೂ ಆಗ್ಬೇಕಾಗಿದೆ ಅಥವಾ ಶೋ ಆಗ್ಬೇಕಾಗಿದೆ. ನಾವಿಲ್ಲಿಂದ ಟೈಮಿಂಗ್ಸ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಟೈಮಿಂಗ್ಸ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಆಫ್ಟರ್ 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ನೀವಿಲ್ಲಿ ಕೊಡಬಹುದು. 10 ಸೆಕೆಂಡ್ಸ್ ನಾವಿಲ್ಲಿ ಕೊಡೋಣ. ಅಪ್ಲೈ ಟು ಆಲ್. ನಂತರ ನಾವಿಲ್ಲಿ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಆನ್ ಮೌಸ್ ಕ್ಲಿಕ್ ಅಂದಾಗ ಫಸ್ಟ್ ಸ್ಲೈಡ್ ಬಂದ ನಂತರ ನಾವಿಲ್ಲಿ ಮೌಸ್ ಕ್ಲಿಕ್ ಮಾಡಿದ ನಂತರ ಸೆಕೆಂಡ್ ಸ್ಲೈಡ್ ನಮ್ಗಿಲ್ಲಿ ಫಸ್ಟ್ ಸ್ಲೈಡ್ ಅನ್ನ ನಾವಿಲ್ಲಿ ನೋಡೋಣ. ಪ್ರಿವ್ಯೂ, ಸೆಕೆಂಡ್ ಸ್ಲೈಡ್, ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಎಫೆಕ್ಟ್ಸ್ ಇಲ್ಲಿ ಅಪ್ಲೈ ಆಗಿದೆ ನೀವು ನೋಡಬಹುದು. ನಾವಿಲ್ಲಿ ಕೊಟ್ಟಿರುವ ಎಫೆಕ್ಟ್ ಅನ್ನ ರಿಮೂವ್ ಮಾಡಬೇಕು ಅಂದಾಗ ಸ್ಲೈಡ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಸೌಂಡ್ ನಾವಿಲ್ಲಿ ನೋ ಸೌಂಡ್ ಆಪ್ಷನ್ ನಾವಿಲ್ಲಿ ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ನನ್, ನೋ ಸೌಂಡ್ ಆಪ್ಷನ್. ನೀವೀಗ ನೋಡಬಹುದು ಯಾವುದೇ ಎಫೆಕ್ಟ್ ಇಲ್ಲಿ ಅಪ್ಲೈ ಆಗಿಲ್ಲ. ನಾವು ಅಪ್ಲೈ ಮಾಡಿರುವಂತಹ ಎಫೆಕ್ಟ್ ಇಲ್ಲಿ ರಿಮೂವ್ ಆಗಿದೆ. ಪ್ರಿವ್ಯೂ ಆಪ್ಷನ್ ಸಹ ನಮಗಿಲ್ಲಿ ಬರೋದಿಲ್ಲ. ಈ ರೀತಿಯಾಗಿ ನಾವು ಟ್ರಾನ್ಸಿಷನ್ ಮೆನುನಲ್ಲಿ ಇರುವಂತಹ ಎಫೆಕ್ಟ್ಸ್ ಗಳನ್ನ ಅಪ್ಲೈ ಮಾಡಬಹುದು.